ಆದ್ರೆ ಅದಕ್ಕೂ ಮೊದಲು ಮತ್ತೊಬ್ರು ಕಾಲರ್ ಇದ್ದಾರೆ, ಚಿಕ್ಕಮಗಳೂರಿಂದ ರವೀಂದ್ರ ಅಂತ. ನಮಸ್ಕಾರ ರವೀಂದ್ರ ಅವರೇ. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಏನ್ ಪ್ರಶ್ನೆ ಇದೆ ಕೇಳಿ. ಹೇಳಿ ರವೀಂದ್ರ ಅವರ, ತಮ್ಮ ಪ್ರಶ್ನೆ ಏನು? ಸರ್, ನಮಗೆ ಹಸ್ತಮೈಥುನ ಚಟ ಉಂಟು ಸರ್. ಅದು ತುಂಬಾ ವರ್ಷದಿಂದ. ಈಗ ಶಿಶ್ನ ತುಂಬಾ ಚಿಕ್ಕದಾಗಿದೆ. ಹಸ್ತಮೈಥುನ ದಿವಸಕ್ಕೆ ಎಷ್ಟು ಸಾರಿ ಮಾಡ್ತೀರಿ? ಒಂದು 2 ದಿವಸಕ್ಕೆ. ಎಷ್ಟು ವಯಸ್ಸು ತಮ್ಮದು? 29. ಮದುವೆ ಆಗಿದೆಯಾ? ಇಲ್ಲ ಸರ್. ಹಾಂ. ಹಸ್ತಮೈಥುನ ದಿವಸಕ್ಕೆ 2-3 ಸಾರಿ ಮಾಡ್ತಾ ಹೋದ್ರೆ ಶಿಶ್ನು ಚಿಕ್ಕದಾಗ ಸಾಧ್ಯತೆ ಇದೆ. ಉಜ್ಜಿ ಒಳಗಡೆ ಎಲ್ಲ ಈ ಕಾರ್ಪೋರಗಳು, ಕೆವರ್ನೋಸಗಳು ಎಲ್ಲ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಜೊತೆ ನರಮಂಡಲ ಕೂಡ ಏಟ್ ಬೀಳೋ ಸಾಧ್ಯತೆ ಇದೆ. ಜೊತೆಗೆ ಈ ಒಳಗಡೆ ಇರತಕ್ಕಂಥ ರಕ್ತ ಚಲನೆಗಳಿಗೆ ಒಂದು ಸ್ವಲ್ಪ ಬ್ಲಡ್ ಕ್ಲಾಟ್ ಆಗಿ ಅವುಗಳು ಕೂಡ ತೊಂದರೆ ಕೂಡ ಸಾಧ್ಯತೆ ಇದೆ. ಶಿಶ್ನು ಚಿಕ್ಕದಾಗ ಸಾಧ್ಯತೆ ಇದೆ. ಅದರಿಂದ ಹಸ್ತಮೈಥುನ ವಾರಕ್ಕೊಂದ್ಸಾರಿ 2 ಸಾರಿ ಮಾಡ್ಕೊಳ್ಳೋದು ಅತ್ಯಂತ ಸ್ವಾಭಾವಿಕ ಮತ್ತು ನೈಸರ್ಗಿಕ ಕ್ರಿಯೆ. ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋದು ಅತಿರೇಕಕ್ಕೆ ಹೋಗುತ್ತೆ. ಎನಿಥಿಂಗ್ ಟೂ ಮಚ್ ಇಸ್ ಟೂ ಬ್ಯಾಡ್. ಯಾವುದೇ ಆಗಲಿ. ಈಗ ಸಂಭೋಗ ಕ್ರಿಯೆ ಬಹಳ ಒಳ್ಳೇದು ಅಂತ ಅಂದ್ಬಿಟ್ಟು ಗಂಡ ಹೆಂಡತಿ ದಿವಸಕ್ಕೆ 10 ಸಾರಿ ಮಾಡಕ್ ಹೋದ್ರೆ ಅದನ್ನು ಅಮೃತ ಕೂಡ ವಿಷಯ ಆಗುತ್ತೆ. ಅದರಿಂದ ತಾವು ದಯವಿಟ್ಟು ಮೊದಲು ಈ ಹಸ್ತಮೈಥುನನ ಕಂಟ್ರೋಲ್ ಮಾಡ್ಕೊಳ್ಳಿ. ಈ ಶಿಶ್ನು ಚಿಕ್ಕದಾಗಿರೋದನ್ನ ದೊಡ್ಡದು ಮಾಡೋದಕ್ಕೆ PRP ಇಂಜೆಕ್ಷನ್ಸ್ ಸಿಗ್ತದೆ, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ಮತ್ತು ವ್ಯಾಕ್ಯೂಮ್ ಪಂಪ್ಗಳು ಸಿಗ್ತದೆ. ಎರಡನ್ನೂ ಒಟ್ಟಿಗೆ ಬಳಸಿದ್ರೆ ಶಿಶ್ನು ಉದ್ದ ಮತ್ತು ದಪ್ಪ ಆಗ್ತದೆ. ಮೊದಲನೇದಾಗಿ ನೀವು ಹಸ್ತಮೈಥುನ ಕಂಟ್ರೋಲ್ ಮಾಡ್ಕೊಳ್ಳಿ, ಅದು ಬಹಳ ಮುಖ್ಯ. ಹೌದು, ಅದನ್ನ ಕಂಟ್ರೋಲ್ ಮಾಡ್ಕೊಂಡ ನಂತರ ಬೇರೆ ಅಲ್ಲದೆ ಇದ್ರೆ ಅದು ಮಾಡೋ ಪ್ರಯೋಜನ. ಹೌದೌದು.